ಎಲ್ರಿಗೂ ನಮಸ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಚೌಹಾನ್ ಅಂತ. ಇದೇ ದಾವಣಗೆರೆಯ ನಿಟೊಳ್ಳಿ ಹುಡುಗ. ಏನಪ್ಪ ವಿಷಯ ಅಂತಂದ್ರೆ, ಈ ಹಿಂದೆ ನಾನು ರುದ್ರಾಕ್ಷಿಪುರ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. 2018ರಲ್ಲಿ ರಿಲೀಸ್ ಆಗಿತ್ತು. ಅವಾಗಲೂ ಕೂಡ ನಾನು ಪ್ರೆಸ್ಗೆ ಬಂದಿದ್ದೆ. ಅದಾದ್ಮೇಲೆ ಮತ್ತೆ ಇವತ್ತೇ ಬರ್ತಾ ಇರೋದು. ಈಗ ಒಳ್ಳೆ ಸಬ್ಜೆಕ್ಟ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಕುಚುಕು ಅನ್ನೋ ಒಂದು ಸಿನಿಮಾ ಮೂಲಕ. ಇದೊಂದು ಫ್ರೆಂಡ್ಶಿಪ್ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತೆ. ಇದರಲ್ಲಿ ನಾನು ಹೀರೋ ಆಗಿ ಅಂದ್ರೆ ಮುಖ್ಯ ನಾಯಕ ನಟನಾಗಿ ಮಾಡಿದ್ದೀನಿ. ಆಮೇಲೆ ಇನ್ನೊಬ್ರು ನಾಯಕರಿದ್ದಾರೆ, ಬಸವರಾಜ್ ಕುಮಾರ್ ಅಂತ. ಆಮೇಲೆ ಈ ಸಿನಿಮಾನ ನಿರ್ದೇಶನ ಮಾಡಿರೋದು ಮೈಸೂರು ರಾಜು ಅಂತ, ಮೈಸೂರವರು. ಆಮೇಲೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಾಗರತ್ನಮ್ಮ ಅಂತ. ಆಮೇಲೆ ಮ್ಯೂಸಿಕ್ ಬಂದು ಎ.ಟಿ. ರವೀಶ್ ಅಂತ, ತುಂಬಾ ಒಳ್ಳೆ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ರಾಜೇಶ್ ಕೃಷ್ಣನ್ ಅವರು ಕೂಡ ಈ ಫಿಲಮ್ ಅಲ್ಲಿ 2 ಸಾಂಗ್ಗಳು ಹಾಡು ಹೇಳಿದ್ದಾರೆ. ತುಂಬಾ ವೈರಲ್ ಆಗಿದೆ ಸಾಂಗ್ಗಳು. ಆಮೇಲೆ ಮಾಸ್ ಮಾದ ಒಂದು ಒಳ್ಳೆ ಸ್ಟಂಟ್ ಮಾಸ್ಟರ್ ಅವರು ಈ ಸಿನಿಮಾದಲ್ಲಿ 2 ಫೈಟ್ಗಳನ್ನ ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದೊಂಥರ ಒಂದು ಒಳ್ಳೆ ಫ್ರೆಂಡ್ಶಿಪ್ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತೆ. ಅಂದ್ರೆ ಈಗ ಜೊತೆಗಿರುವ ಫ್ರೆಂಡ್ಸ್ಗಳೇ ಹೆಂಗ್ ದುಶ್ಮನ್ ಆಗ್ಬಿಟ್ರೆ ಏನಾಗುತ್ತೆ ಅನ್ನೋ ಒಂದು ಕತೆ ಲೈನ್ ನ ಇಟ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ. ಈ ಸಿನಿಮಾ ಟೋಟಲಿ ನಾವು ಶೂಟ್ ಮಾಡಿರೋದೆಲ್ಲ ಮೈಸೂರಲ್ಲಿ, ಮತ್ತೆ ನಗುನಹಳ್ಳಿ, ಮತ್ತೆ ಬೆಂಗಳೂರು, ಆಮೇಲೆ ಮಡಿಕೇರಿ, ಆಮೇಲೆ ಕಾಪು ಬೀಚ್, ಹೊನ್ನಾವರ, ಮುರುಡೇಶ್ವರದಲ್ಲೆಲ್ಲ ಶೂಟ್ ಆಗಿದೆ ಈ ಸಿನಿಮಾ. ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ. ದಾವಣಗೆರೆ ಹುಡುಗ ನಾನು ಮಾಡಿರುವಂಥದ್ದು. ಒಂದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ತಾವೆಲ್ಲರೂ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಾಂಗ್ಸ್ 5 ಇದೆ. ಮೈಸೂರು, ಬೆಂಗಳೂರು, ಆಮೇಲೆ ನಗುನಹಳ್ಳಿ ಅಂತ, ಆಮೇಲೆ ಹೊನ್ನಾವರ, ಮುರುಡೇಶ್ವರ, ಆಮೇಲೆ ಮಡಿಕೇರಿ. ಬಜೆಟು ಹತ್ತತ್ರ ಒಂದು 70 to 80 ಆಗಿದೆ. ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ದಾವಣಗೆರೆಯಲ್ಲಿ ಶೂಟಿಂಗ್ ಮಾಡಿಲ್ಲ ಸರ್. ಎಲ್ಲ ಬೆಂಗಳೂರು, ಮೈಸೂರು ಆ ಸೈಡೇ ಜಾಸ್ತಿ ಶೂಟ್ ಮಾಡಿರೋದು. ಅಲ್ಲ, ನಮ್ಮೂರು ತೋರಿಸಿ ನಂಗೆ ತುಂಬ ಇಷ್ಟ ಇದೆ. ಬಟ್ ಏನಂತಂದ್ರೆ, ಅಲ್ಲಿಂದ ಟೀಮ್ ಇಲ್ಲಿಗೆ ಬರಬೇಕಲ್ಲ, ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಟ್ರಾವೆಲಿಂಗು, ಇಲ್ಲಿ ಸ್ಟೇ, ಯೂನಿಟ್ ಇಲ್ಲ ಇಲ್ಲಿ, ಹಾಗಾಗಿ. ಹೌದು ಸರ್. ಯಾಕೆಂತಂದರೆ ಸಿನಿಮಾ ಶೂಟಿಂಗ್ ಆಗಿತ್ತು. ಅದಾದಮೇಲೆ ಆರ್ಟಿಸ್ಟ್ಗಳ್ದು ಡೇಟ್ ಪ್ರಾಬ್ಲಮ್ ಆಯಿತು. ಆಮೇಲೆ ಪ್ರೊಡ್ಯೂಸರ್ ಕೂಡ ಕೊರೋನಾ ಆದಮೇಲೆ ಒಂದು ಸ್ವಲ್ಪ ಕುಗ್ಗಿದ್ರು. ಅದಾದ್ಮೇಲೆ ಮತ್ತೆ ಅವರು ಕೂಡ ಒಂದು ಕಮ್ ಬ್ಯಾಕ್ ಮಾಡಿರೋ ಥರ ಆಯಿತು. ಆ ಥರ ಆಗಿದೆ. ರಿಲೀಸು ನಿನ್ನೆ ಆಗಿದೆ. ನಿನ್ನೆ ಆಗಿದೆ, ಶುಕ್ರವಾರ ಆಗಿದೆ. ಇಲ್ಲ, ಇನ್ನೊಬ್ಬ ಕುಚುಕು ಬಂದು ಗೌರಿ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಆ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ನಾನು ಇವತ್ತು ನಮ್ಮ ಜಯನಗರ ಗೆಳೆಯರ ಬಳಗದ ಜೊತೆ ಬಂದಿದ್ದೀನಿ. ತ್ರಿಶೂಲ್ ಥಿಯೇಟರ್ ಆಗಿದೆ ಸರ್. ರಾಜ್ಯದಲ್ಲಿ ಒಂದು 25 ಥಿಯೇಟರ್ಲಿ ರಿಲೀಸ್ ಮಾಡಿದ್ದಾರೆ. ಆಮೇಲೆ ಬೇರೆ ಕೆಲವು ಮಲ್ಟಿಪ್ಲೆಕ್ಸ್ಗಳೆಲ್ಲ ಆಗಿದೆ. ಹೌದು. ಇಲ್ಲ ಸರ್, ಅದೇ ಎಲ್ಲ ಪ್ಲಾನ್ ನಡೀತಾ ಇತ್ತು. ಈಗ ನಮಗೆ ಥಿಯೇಟ್ರು ಲೀಸ್ಟು ಫೈನಲ್ ಆಗಿರಲಿಲ್ಲ. ಆಮೇಲೆ ನಮಗೆ ಇವಾಗ ನಮಗೆ ಪ್ರೊಡ್ಯೂಸರ್ ಕಡೆಯಿಂದ ಯಾವುದು ಕನ್ಫರ್ಮೇಷನ್ ಬಂದಿರಲಿಲ್ಲ ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ಅಂತ. ಸೊ ವಿತೌಟ್ ಥಿಯೇಟ್ರು ಫೈನಲ್ ಆಗದೇನೆ ನಾವು ಪ್ರಚಾರ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದರೆ ಈಗ ನಾವು ಎಲ್ಲೇ ಪ್ರಚಾರಕ್ಕೆ ಹೋದ್ರು ಯಾವ ಥಿಯೇಟ್ರು ಅಂತಾನೆ ಫಸ್ಟ್ ಕೇಳೋದು. ನಾವು ಥಿಯೇಟ್ರ್ ಹೆಸರು ಇಲ್ದಂಗೆ ನಾವು ಪ್ರಚಾರ ಮಾಡೋಕೆ ಹೋದಾಗ ಅದೊಂಥರ ಬೇರೆ ಥರ ಸೌಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಇದು ಮಾಡೋಕೆ ಹೋಗಲಿಲ್ಲ. ಆಮೇಲೆ ನಾವು ಕೂಡ ನನ್ನ ಪ್ರಯತ್ನ ಮಾಡಿದ್ದೀನಿ ಆದಷ್ಟು ಬೇಗ ರಿಲೀಸ್ ಮಾಡೋದಕ್ಕೆ. ಬಟ್ ಈಗ ಅವ್ರವ್ರ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಇರುತ್ತೆ. ಆಸ್ ಎ ಆರ್ಟಿಸ್ಟ್ ನಾನು ನನ್ನ ಕೈಯಿಂದ ಏನಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅದೇ ಅವ್ರು ಮೈಸೂರಲ್ಲಿ ಅಲ್ಲೊಂದು ಟೀಮು ನೋಡ್ಕೊತಾ ಇದ್ದಾರೆ. ಸೊ ದಾವಣಗೆರೆಯಲ್ಲಿ ನಾನು ಇಲ್ಲಿ ನೋಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಯಾಕಂದ್ರೆ ನಮಗೆ ಅಂತ ಈಗ ದೊಡ್ಡ ಸಿನಿಮಾ ಅಂತ ಏನಲ್ಲ, ಈಗ ದೊಡ್ಡ ಟೀಮ್ ಅಂತಾನು ಏನೂ ಅಲ್ಲ. ಈಗ ಒಬ್ಬೊಬ್ರು ತಮ್ಮ ಜವಾಬ್ದಾರಿಗಳನ್ನ ಅವ್ರವ್ರು ತಗೊಂಡು ಅವ್ರವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಬ್ಬೊಬ್ರು ಡಿಸ್ಟಿಕ್ ಅಲ್ಲಿ ಒಬ್ಬೊಬ್ರು ಮೇಂಟೈನ್ ಮಾಡ್ತಿದ್ದಾರೆ ಸರ್. ಹೌದು, ಖಂಡಿತ. ಹೌದು ಹೌದು, ಪ್ರಚಾರ ಆಗಿರುತ್ತೆ. ಅದೇ ಸರ್, ಇವಾಗ ಅದನ್ನು ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ಈಗ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಅಷ್ಟೇ,
ಏನಂತಂದ್ರೆ ಈ ದಾವಣಗೆರೆ ಹುಡುಗ ಒಂದು ಸಿನಿಮಾ ಮಾಡಿದ್ದೀನಿ, ಇನ್ನೂ ಅಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇದೆ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಒಂದು ಆಶೀರ್ವಾದ ಮಾಡಿ, ಹಾಗೆ ಎಲ್ಲರೂ ಒಂದ್ಸಲ ಫ್ರೀ ಮಾಡ್ಕೊಂಡು ಬಂದು ಸಿನಿಮಾನ ಕೂಡ ನೋಡ್ಬೇಕು ಅಂತ ಕೇಳ್ಕೊತೀನಿ. ಪತ್ರಿಕಾ ಮಾಧ್ಯಮದ ಮಿತ್ರರೇ, ಏನು ಈ ಕುಚುಕು ಅಂತಕ್ಕಂಥ ಚಿತ್ರವನ್ನ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಅರ್ಜುನ್ ಅವರು ಏನು ಅವರು ಚೊಚ್ಚಲ ಸಿನಿಮಾವನ್ನ ಮಾಡಿದ್ದಾರೆ. ಆ ಸಿನಿಮಾ ಮೂರನೇ ಸಿನಿಮಾ ಮಾಡಿದ್ದಾರೆ. ಈ ಮೂರನೇ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗಿರ್ತಕ್ಕಂಥದ್ದು ಈಗಾಗಲೇ ಈ ಚಿತ್ರದ ನಾಯಕ ನಟರು ತಮಗೆಲ್ಲರಿಗೂ ತಿಳಿಸಿದ್ದಾರೆ. ನಾನು ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಜಿಲ್ಲೆಯ ಹುಡುಗ, ನಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಹುಡುಗ ಒಂದು ಚಿತ್ರವನ್ನ ಮಾಡಿರೋದ್ರಿಂದ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳು, ಚಿತ್ರ ರಸಿಕರು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ನೋಡೋದ್ರ ಮುಖಾಂತರ ನಾವು ಅವರಿಗೆ ಬೆನ್ತಟ್ಟಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾವೆಲ್ಲ ಬಾಲ್ಯದಲ್ಲಿ ಯಾವುದೋ ಒಬ್ಬ ಚಿತ್ರದ ನಟ ಬಂದಿದ್ದಾನೆ ಅಂದ್ರೆ ನಾವು ಕೆಲಸ ಬಿಟ್ಟು ಅವನನ್ನ ನೂಕಿನಲ್ಲಿ ನೋಡೋಂಥ ಪರಿಸ್ಥಿತಿ ಒಂದು ಕಾಲ ಇತ್ತು. ಆದ್ರೆ ಈಗೇನಾಗಿದೆ ಅಂದ್ರೆ ನಮ್ಮ ನೆರೆಹೊರೆಯಲ್ಲೇನೆ ಕಲಾವಿದರು ಹುಟ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಆ ಕಲೆಗೆ ಇರ್ತಕ್ಕಂಥ ಒಂದು ಶಕ್ತಿ, ಆ ಕಲೆ ಅಂತಕ್ಕಂಥದ್ದು ಯಾರಲ್ಲಿ ಯಾವಾಗ ಹೆಂಗ್ ಹುಟ್ಟುತ್ತೆ ಅಂತಕ್ಕಂಥದ್ದು ನಿಮಗೆ ಯಾರಿಗೂ ಗೊತ್ತಿಲ್ದಿರ್ತಕ್ಕಂಥ ಒಂದು ಸಂಗತಿ. ನಮ್ಮ ಮನೆಯ ಪಕ್ಕದಲ್ಲಿ, ನಮ್ಮ ಏರಿಯಾದಲ್ಲಿ, ಜಯನಗರದಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ಒಬ್ಬ ನಾಯಕ ನಟ ಆಗಿದ್ದಾನಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅವರಿಗೆ ಬಹಳ ಮುಖ್ಯವಾಗಿರ್ತತಿ. ಹಾಗಾಗಿ ತಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರ, ಎಲೆಕ್ಟ್ರಾನಿಕ್ ಸುದ್ದಿವಾಹಿನಿಯ ಮುಖಾಂತರ ಈ ಚಿತ್ರದ ಪ್ರಚಾರವನ್ನ ಹೆಚ್ಚಾಗಿ ಪ್ರಸಾರ ಮಾಡಿ ಆ ಬೆಳೀತಕ್ಕಂಥ ಹುಡುಗನಿಗೆ ನೀವೆಲ್ಲರೂ ಬೆನ್ತಟ್ಟಿ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ.